ಹಾಯ್ ಫ್ರೆಂಡ್ಸ್, ಕೆಸಿಟ್ ಎಕ್ಸಾಮ್ಗೆ ಯಾವ ರೀತಿ ನೋಟ್ಸ್ ಮಾಡಿಕೊಂಡ್ರೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು ಅಂತ. ನಂದು 166 ಆಗಿತ್ತು. ನಂದು ಇಷ್ಟು ಸಬ್ಜೆಕ್ಟಲ್ಲಿ 104 ಸ್ಕೋರ್ ಆಗಿತ್ತು. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ನಾನು ಗುಪ್ತ ಸಾಮ್ರಾಜ್ಯದ ಬಗ್ಗೆ ನೋಟ್ಸ್ ಮಾಡ್ಕೊಂಡಿರೋದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ್ಯಾವ ಕಂಟೆಂಟ್ಗಳನ್ನ ನೀಟಾಗಿ ನೋಟ್ಸ್ ಮಾಡಿಕೊಂಡ್ರೆ ನಾವು ಅತಿ ಹೆಚ್ಚು ಅಂಕನ ಗಳಿಸ್ಬೋದು ಅಂತ. ಸೊ ನೋಡಿ, ಇಲ್ಲಿ ಫಸ್ಟು ತೋರಿಸ್ದಾಗೆ ನಾನು ಗುಪ್ತ ಸಾಮ್ರಾಜ್ಯದ ಆರಂಭದಿಂದ ಬರ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಬರುವಂತಹ ಒಂದು ವಂಶಾವಳಿ ಏನಿದೆ ಅದನ್ನು ಕೂಡ ನಾವು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಳಿತಕ್ಕೆ ಸಂಬಂಧಪಟ್ಟಂತೆ ಪದಗಳು, ಅವುಗಳು ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಆ ಒಂದು ತೆರಿಗೆಗಳಾಗಿರ್ಬೋದು, ಅವುಗಳನ್ನ ಯಾವ ವರ್ಡಲ್ಲಿ ಕರಿತಾ ಇದ್ರು ಅಂತ ಕೇಳ್ತಾರೆ. ಸೊ ಆವಾಗ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಕೆಲವಷ್ಟು ಡೈನಾಸ್ಟಿಗಳಲ್ಲೂ ಕೂಡ ಈ ವರ್ಡ್ಗಳು ಬರುತ್ತೆ. ಆದರೆ ನೀವು ಬರ್ದು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಕನ್ಫ್ಯೂಸ್ ಆಗೋದನ್ನು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಆದರೆ ಎಕ್ಸಾಮ್ನ ನಾವು ಫೇಸ್ ಮಾಡಬೇಕಾದ್ರೆ ನಮ್ಮ ಮೈಂಡು ಫುಲ್ಲು ಕನ್ಫ್ಯೂಸಲ್ಲೇ ಇರುತ್ತೆ. ಸೊ ಯಾವುದ್ಯಾವುದಕ್ಕೂ ಟಿಕ್ ಅಥವಾ ಮಾರ್ಕ್ ಮಾಡೋ ಸಾಧ್ಯತೆ ತುಂಬಾ ಇದೆ. ಆ ಥರ ಅನುಭವ ಕೂಡ ನನಗೂ ಕೂಡ ಆಗಿದೆ. ಇದೊಂದು ಏನಿದು ಗುಪ್ತ ಡೈನಾಸ್ಟಿ ಬಗ್ಗೆ ಸ್ವಲ್ಪ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ.